ಹಾಸನ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರ್ತಕ್ಕಂಥ ಹಾಸನ ನಗರಕ್ಕೆ ಸ್ವಾಗತವನ್ನ ಕೋರ್ತಕ್ಕಂಥ ಬಿಎಂ ರಸ್ತೆಯಲ್ಲಿರ್ತಕ್ಕಂಥ ಕೆಎಂಎಫ್ ಘಟಕದಿಂದ ಹೊರಬರ್ತಾ ಇರ್ತಕ್ಕಂಥ ಉಳಿಕೆ ಹಾಗೂ ತ್ಯಾಜ್ಯ ನೀರು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಡೈರಿಯಿಂದ ಹೊರಬಿಡಲಾಗ್ತಾ ಇರ್ತಕ್ಕಂಥ ಇದರಿಂದ ಕೆಟ್ಟ ವಾಸನೆ ಬರ್ತಾ ಇದ್ದು ಸುತ್ತಮುತ್ತಲಿನ ಪರಿಸರ ಸಂಪೂರ್ಣ ಕಲುಷಿತಗೊಂಡಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಆಕ್ರೋಶ ಪಡಿಸೋದಲ್ಲ, ಆ ಸ್ಥಳದಲ್ಲಿ ನಾವೇ ಯಾರಾದ್ರೂ ಹೋದ್ರು ಕೂಡ ಕಾರ್ ವಿಂಡೋನ ಮೇಲಕ್ಕೆ ಹಾಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಅಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತ ಅನಿವಾರ್ಯತೆ ಇದೆ ಆ ಸ್ಥಳದಲ್ಲಿ. ಪ್ರತಿದಿನ ಮುಂಜಾನೆ ಸಂಜೆ ವೇಳೆ ಈ ರಸ್ತೆಯಲ್ಲಿ ಸಾವಿರಾರು ನಾಗರಿಕರು, ಹಿರಿಯ ನಾಗರಿಕರು, ಮಹಿಳೆಯರು ಎಲ್ಲರೂ ಕೂಡ ಓಡಾಡ್ತಾರೆ. ಅವರ ಆರೋಗ್ಯ ರಕ್ಷಣೆಗಾಗಿ ವಾಯು ವಿಹಾರವನ್ನು ಕೂಡ ಮಾಡ್ತಾರೆ ಇಲ್ಲಿ. ಆದ್ರೆ ಕಳೆದ ಹಲವು ದಿವಸಗಳಿಂದ, ಕೆಲವೇನಲ್ಲ ಹಲವು ದಿವಸಗಳಿಂದ ಇಲ್ಲಿ ಹರಡ್ತಾ ಇರ್ತಕ್ಕಂತ ಈ ದುರ್ವಾಸನೆಯಿಂದಾಗಿ ಶುದ್ಧ ಗಾಳಿ ಸೇವಿಸಬೇಕಾದ ಜನರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಡ್ ಇದರಿಂದ ಆರೋಗ್ಯ ಸುಧಾರಿಸಿಕೊಳ್ಳೋಕೆ ಬರುವವರು ಉಸಿರಾಟ ತೊಂದರೆಯಿಂದ ಹಾಸ್ಪಿಟಲ್ ಸೇರ್ಬೇಕಾದಂತ ದುಸ್ಥಿತಿ ನಿರ್ಮಾಣ ಆಗಿದೆ. ಇನ್ನ ಅಕ್ಕಪಕ್ಕ ಯಾರ್ದಾರು ಮನೆ ಇದ್ರೆ ಅವ್ರ ಪರಿಸ್ಥಿತಿ ದೇವ್ರೇ ಗತಿ. ಅದು ಹೆಂಗಲ್ಲಿ ಜೀವನ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಅಲ್ರಿ, ಬಿಎಂ ರಸ್ತೆ ಅಂದ್ರೆ ಹಾಸನದ ಹೃದಯ ಭಾಗವನ್ನು ಸಂಪರ್ಕಿಸ್ತಕ್ಕಂತ ರಸ್ತೆ. ದಿನದ 24 ಗಂಟೆಯಲ್ಲಿ ವಾಹನ ಸಂಚಾರ ದಟ್ಟವಾಗಿರುತ್ತೆ. ಯಾವಾಗ್ಲೂ ಕೂಡ ರಸ್ತೆ ಬದಿಲಿ ಹರಿತಾ ಇರ್ತಕ್ಕಂತ ಕಲುಷಿತ ನೀರಿನ ವಾಸನೆಯಿಂದ ದ್ವಿಚಕ್ರ ವಾಹನ ಸವಾರರು ಇತ್ತ ಹ್ಯಾಂಡ್ಲ್ ಇಟ್ಕೊಂಡು ಮುಂದಕ್ಕೆ ಹೋಗೋದು, ಮೂಗ್ ಮುಚ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲಿದೆ. ಇದರಿಂದ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಭೀತಿ ಇದೆ. ಹೀಗಾಗಿ ಹಾಸನ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಬೇಕು. ಕೆಎಂಎಫ್ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿ ಪ್ರತಿ ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ರೇವಣ್ಣ ಅವ್ರು ಹೇಳ್ತಾರೆ, ನಾವು ಇಷ್ಟು ಕೋಟಿ ಲಾಭದಲ್ಲಿದ್ದೀವಿ. ಈ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಆ ಕೋಟಿ ಲಾಭದಲ್ಲಿ ಏನಾದ್ರೂ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿ. ಇವತ್ತು ನೆನ್ನೆದಲ್ಲ ಈ ಸಮಸ್ಯೆ, ನೆನ್ನೆದಲ್ಲ. ಇವತ್ತು ಜನ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಸುದ್ದಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಾವು ರಸ್ತೆ ಓಡಾಡಕ್ ಸ್ಟಾರ್ಟ್ ಮಾಡಿದಾಗಿಂದಲೂ ಕೂಡ ಅಲ್ಲಿ ಮೂಗು ಮುಚ್ಕೊಂಡೇ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡ್ತೀರಾ ಮಾಡಿ, ಅಥವಾ ಇನ್ನೇನ್ ಬೇರೆ ಆಲ್ಟರ್ನೇಟ್ ಏನಿದೆ? ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದ್ರಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ತೀರಿ, ಅಲ್ಲಿ ಡೈರಿಗಳನ್ನ ನೋಡ್ಕೊಂಡ್ ಬರ್ತೀವಿ, ಪ್ರವಾಸ ಮತ್ತೊಂದು ಇನ್ನೊಂದು ಅಂತ ಅಲ್ಲಿ ಅಧಿಕಾರಿಗಳೆಲ್ಲ ಹೋಗ್ತಾ ಇರ್ತಿರಲ್ಲ, ಎಲ್ಲ ಇದನ್ನ ನೋಡ್ಕೊಂಡ್ ಬರ್ಲಿಲ್ವಾ ನೀವು? ನನಗೆ ಗೊತ್ತಿಲ್ಲ ಆಯ್ತಾ. ಬಟ್ ಮಹಾನಗರ ಪಾಲಿಕೆ ಆಗ್ಲಿ ಯಾರೊಬ್ರು ಕೂಡ ಇದನ್ನ ಪ್ರಶ್ನೆ ಮಾಡೋ ಧೈರ್ಯನೂ ಮಾಡ್ಲಿಲ್ಲ, ಯಾರೊಬ್ರು ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ಲಿಲ್ಲ. ಪರಿಣಾಮವಾಗಿ ಇವತ್ತವರೆಗೂ ಕೂಡ ರಸ್ತೆಯಲ್ಲಿ ಜನ ಓಡಾಡಕ್ಕಾಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೇ ಕಾಲೇಜ್ ಬೇರೆ ಇದೆ, ಶೋರೂಮು, ಕಾಲೇಜು, ಪೆಟ್ರೋಲ್ ಬಂಕ್ ಎಲ್ಲ ಇದೆ ರೀ ಆ ಜಾಗದಲ್ಲಿ. ಬಟ್ ಜನ ಓಡಾಡಕ್ಕಾಗದಿರೋ ಪರಿಸ್ಥಿತಿ ಇದೆ. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಬೇಕು, ಸರಿಪಡಿಸಬೇಕು. ಇಲ್ಲ ಅಂತ ಅಂದ್ರೆ ಸಾರ್ವಜನಿಕರು ಹಾಗೂ ಸಂಘಟನೆಗಳು ಸೇರಿ ಪ್ರತಿಭಟನೆ ಆದಿ ಇಡಬೇಕಾಗುತ್ತೆ ಅಂತ ಸಾರ್ವಜನಿಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಈ ದಿನ ಎಷ್ಟು ಗಬ್ಬು ನಾರ್ತಾ ಇರೋಂಥ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ನೋಡಬೇಕು, ನಮ್ಮ DC ನೋಡಬೇಕು. ಇಲ್ಲಿ ಸ್ಥಳೀಯರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇಲ್ಲಿ ವರ್ಕ್ಶಾಪ್ನವರು, ಅಕ್ಕಪಕ್ಕ ಹೋಟೆಲ್ನವರು, ಇಲ್ಲಿ ಕಮರ್ಷಿಯಲ್ ಜಾಗ ಇದು. ಡೈರಿಲಿ ಹಾಲು ತೊಳೆದು ವೇಸ್ಟ್ ನೀರನ್ನ ಏನು ಇಲ್ಲಿ ಬಿಟ್ಟರೆ ಇರೋಕ್ಕಾಗ್ತದ ಮನುಷ್ಯರು? ಅಲ್ಲಿಂದ ಇದು ಎಲ್ಲೆಲ್ಲಿ ಬೆರೀತದೋ ಅಲ್ಲೆಲ್ಲ ಕೆಟ್ಟ ವಾಸನೆ, ಎಲ್ಲಾ ಕಡೆ ವಾಸನೆ. ಅದು ಅಲ್ಲಿಂದ ಜಾಗ ಬಿಟ್ರೆ ಡೈರಿಯಿಂದ ಆ ಕಡೆ ಟೊಯೋಟೋ ಶೋರೂಮ್ ಹತ್ರ ಹೋಗಕ್ಕಾಗಲ್ಲ, ಅಷ್ಟು ವಾಸನೆ ಬರುತ್ತೆ. ಅಲ್ಲಿಂದ ಈ ಕಡೆ ತಿರುಗಿಸಿದ್ರೆ ಇಲ್ಲಿ ವಾಸನೆ ಬರುತ್ತೆ. ಇದಕ್ಕೇನಾರು ಅವರು ಒಂದು ಪರಿಹಾರ ಕಂಡುಹಿಡ್ಕೋಬೇಕು. ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅನಾರೋಗ್ಯಗಳು ಒಳಗಾಗಿಸ್ಬಂದ್ ಮಾಡಬಾರದು. ಬನ್ನಿ ಈಗ ನೋಡಿ, ಇಲ್ಲಿ ವರ್ಕ್ಶಾಪ್ನವರೆಲ್ಲ ಇದ್ದಾರೆ, ಮಾತಾಡೋಣ. ಎಷ್ಟೇ ಸಮಸ್ಯೆ ಆಗ್ತಾ ಇದೆ, ಡೈಲಿ ಇಲ್ಲಿ ಕಷ್ಟಪಡ್ತಾ ಇದ್ದೀರಿ. ನಾನು ವಿ ರಮೇಶ್ ಬೋನಹಳ್ಳಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಈ ದಿನ ನಾನಿಲ್ಲಿ ಒಂದು ಪ್ರಶ್ನೆ ಮಾಡ್ತಿರೋದಕ್ಕೆ ಕಾರಣ ಇಷ್ಟೇ. ನಮ್ಮ ಪಕ್ಷ ಮೊದಲಿಂದನೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಬರ್ತಾ ಇದೆ. ಈ ಡೈರಿ ವೇಸ್ಟ್ ನೀರನ್ನ ತಕ್ಷಣದಲ್ಲಿ ಇವರು ಬೇರೆ ಮಾರ್ಗೋಪಾಯ ಕಂಡುಹಿಡ್ಕೋಬೇಕು. ಈ ಥರ ಸಾರ್ವಜನಿಕ ಈ ಜಾಗಗಳಿಗೆ ಬಿಟ್ಟು ನಮ್ಮ ಏನು VVC ನ್ಯೂಸ್ ಅವರು ಚಾನಲ್ ಅವರು ಈ ವರದಿ ಪ್ರಕರಣಕ್ಕೆ ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಈ ಒಂದು ತಿಂಗಳಿಂದ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ಡೈಲಿ 7:30-8 ಗಂಟೆ ಆಯಿತು ಅಂತ ಅಂದರೆ ಗಬ್ಬು ಸ್ಮೆಲ್ಲು, ಮತ್ತು ಬೆಳಗ್ಗೆ 5:30-6 ಗಂಟೆಗೆ ಸ್ಮೆಲ್ಲು. ಇಲ್ಲಿ ನೀವು ನೋಡ್ಬೋದು, ಸುಮಾರು ಸಾವಿರಾರು ಜನ ಈ ರೋಡ್ನಲ್ಲಿ ವಾಕ್ ಮಾಡ್ತಾರೆ. ಸ್ಥಳೀಯರು ಈ ರಸ್ತೆನಲ್ಲಿ ಒಳ್ಳೆ ಗಾಳಿ ವಾತಾವರಣ ಬರುತ್ತೆ ಅಂತ ಹೇಳಿ ನೂರಾರು ಜನ ಈ ರಸ್ತೆನಲ್ಲಿ ಮತ್ತು ಈ ಕಡೆ ಅಡ್ಡ ರಸ್ತೆನಲ್ಲಿ, ಕುವೆಂಪು ನಗರ ಅಡ್ಡ ರಸ್ತೆನಲ್ಲಿ ವಾಕ್ ಮಾಡ್ತಾರೆ. ಆ ಸಾರ್ವಜನಿಕರಿಗೆ ತೊಂದರೆ ಆಯ್ತಿರೋದೇನಂತ ಅಂದರೆ 1.5 ತಿಂಗಳಿಂದ ಹೆಚ್ಚು ಕಡಿಮೆ 1.5 ತಿಂಗಳಾಯಿತು ಡೈರಿಯಲ್ಲಿ ಹಾಲಿನ ಕ್ಯಾನ್ನ ತೊಳೆದಂತಹ ಆ ನೀರನ್ನು ಈ ಡ್ರೈನೇಜಿಗೆ ಬಿಡ್ತಾರೆ. ಈ ಡ್ರೈನೇಜಿಗೆ ಬಿಟ್ಟು
ಗಬ್ಬು ಸ್ಮೆಲ್ ಅಂತ ಅಂದರೆ ಯಾವ ಕೆಲಸ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಎಲ್ಲ ಸಾರ್ವಜನಿಕ ಮಾಡಿ ನಾನು ಡ್ಯೂಟಿ ಮಾಡ್ತೀನಿ ಸೆಕ್ಯೂರಿಟಿ. ಹೌದು ಹೋಟೆಲ್ ಹೌದು. ಹೌದು ಬೆಳಿಗ್ಗೆ 4-4:15 5 ಗಂಟೆ ಬಿಡ್ತಾರೆ, ಸಂಜೆನೂ ಬಿಡ್ತಾರೆ. ಎಲ್ಲ ಅಕ್ಕಪಕ್ಕದಲ್ಲಿ ಏನು ವಾಸನೆ ಇದು ಹಾಲಿನ ಡೈರಿ ಅಂತ ಹೇಳ್ತೀವಿ ನಾವು. ಏನು ಮಾಡೋದು, ಏನು ಮಾಡಂಗಿಲ್ಲ, ಮಾಡಲೇಬೇಕಲ್ಲ. ಡ್ಯೂಟಿ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರು ಯಾರು ಕ್ರಮ ತಗೊಂಡಿಲ್ಲ.